ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಯಾವ ರಾಶಿಯವರಿಗೆ ಶುಭ, ಯಾವ ರಾಶಿಯವರಿಗೆ ಅಶುಭ, ಜೊತೆಗೆ ರಾಶಿ ಹಾಗೆ ನಮ್ಮ ಜಾತಕಕ್ಕೆ ಇರುವಂತಹ ಸಂಬಂಧಗಳೇನು ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜೈ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ. ಗುರುಜಿ, ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಮೇಷ ರಾಶಿಯ ಕುರಿತು ತಿಳಿಸ್ತಾ ಹೋಗೋದಾದ್ರೆ, ಯಾಕೆ ವಾರದ ಮೊದಲನೇ ದಿನವೇ ರಾಶಿಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂದರೆ, ಈ ಒಂದು ವಾರ ನಮ್ಮ ರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಯೋಗಗಳಿದೆ, ಆ ಶುಭ ಯೋಗಗಳನ್ನು ಹೇಗೆ ಉಪಯೋಗಿಸ್ಕೋಬೋದು, ನಂತರದಲ್ಲಿ ಯಾವ ರೀತಿಯಾದಂತಹ ಅನುಷ್ಠಾನಗಳನ್ನು ಮಾಡುವಂಥದ್ದಾಗಲಿ ಅಥವಾ ಯಾವ ರೀತಿಯಾದಂತಹ ವ್ಯವಸ್ಥಿತವಾದಂತಹ ಪ್ಲ್ಯಾನ್ ಮಾಡೋದರಿಂದ ಈ ವಾರ ನಮಗೆ ಚೆನ್ನಾಗಿ ಮಾಡ್ಕೋಬಹುದು ಅನ್ನುವಂಥದ್ದು ಗ್ರಹಗತಿಗಳು ಸೂಚಿಸುತ್ತದೆ. ಈ ವಾರ ನಿಮಗೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋವಂಥದ್ದನ್ನು. ಚೆನ್ನಾಗಿಲ್ಲ ಅಂತಿದ್ರೂ ಯಾವ ದೇವರ ಆರಾಧನೆಯಿಂದ, ಯಾವ ಅನುಷ್ಠಾನದಿಂದ ಈ ವಾರವನ್ನು ಚೆನ್ನಾಗಿ ಮಾಡ್ಕೋಬಹುದು ಅನ್ನುವಂತಹ ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಾರದ ಮೊದಲನೆಯ ದಿನ ಮಾರ್ಗಶಿರ ಮಾಸದ ಸೋಮವಾರದಲ್ಲಿ ನಾವು ಇರುವಂಥದ್ದು. ಇವತ್ತು ಸೋಮವಾರ ಅಲ್ವಮ್ಮ, ಹಾಗಾಗಿ ವಾರದ ಮೊದಲನೇ ದಿನ ನಮ್ಮ ರಾಶಿಗೆ ಯಾವ ರೀತಿಯಾದಂತಹ ಒಳಿತುಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ಸಂಯೋಗಗಳ ಪ್ರಕಾರ ಚಂದ್ರಕೇತುವಿನ ಸಂಯೋಗ ಇರುವಂಥದ್ದು. ಜಾತಕದ ಚಂದ್ರನಿಗೆ ಗೋಚಾರದ ಕೇತುವಿನ ಸಂಯೋಗ ಇರೋದರಿಂದ ಅಡೆತಡೆಗಳು ನಿಮ್ಮ ಜೊತೆಯಲ್ಲೇ ಇದೆ ಅನ್ನುವಂತಹ ಭಾವನೆಗಳು ಭಾಸ ನಿಮಗೆ ಆಗ್ತಾ ಇರುತ್ತೆ. ಆದರೆ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರೆಷರ್ ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಾಣಿಸ್ತಾ ಇಲ್ಲ. ನೆಮ್ಮದಿಯಾದ ವಾತಾವರಣನೇ ಇರುವಂಥದ್ದು. ಸಾಧ್ಯ ಆದರೆ ಗಣಪತಿಯ ದರ್ಶನ ಅಥವಾ ಈಶ್ವರನ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಿಮ್ಮ ಈ ಒಂದು ವಾರವನ್ನು ಪ್ರಾರಂಭ ಮಾಡೋದರಿಂದ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಪೂರ್ತಿ ನೆಮ್ಮದಿಯಾದಂತಹ ವಾತಾವರಣವನ್ನೇ ನೋಡ್ಬೋದು. ಸರಿ ಗುರುಜಿ, ಇನ್ನು ವೃಷಭ ರಾಶಿಯ ಫಲಾಫಲವನ್ನು ತಿಳಿಸ್ತಾ ಹೋಗೋದಾದ್ರೆ, ಮುಂದಿನ ವೃಷಭ ರಾಶಿಯ ಬಗ್ಗೆ ಮಾತನಾಡೋದೇ ಆದರೆ, ವೃಷಭ ರಾಶಿಗೆ ಸಂಯೋಗಗಳ ಕೊರತೆ ಅಂತ ಕರಿತೀವಿ ಜಾತಕದಲ್ಲಿ. ಯಾಕೆ ಗೊತ್ತಾ, ಹೆಂಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇದೆ ಗುರೂಜಿ. ಒಂಚೂರು ಏರುಪೇರು ಏನೂ ಇಲ್ವಾ, ಕೆಳಗೆ ಹೋಗುವಂಥ ವ್ಯವಸ್ಥೆನೇ ಆಗ್ತಾ ಇದೆ. ಒಂದು ಮಟ್ಟದ ಮೇಲೆ ಹೋಗುವಂತಹ ಏನಾದರೂ ಪರಿಹಾರಗಳಿದ್ದರೆ ತಿಳಿಸಿ ಅನ್ನುವಂಥದ್ದೇ ವೃಷಭ ರಾಶಿಯವ್ರಿಗಾಗಿರುತ್ತೆ. ಸಣ್ಣ ಪುಟ್ಟ ಪೆಟ್ಟು ಬೀಳ್ತಾ ಇರುವಂಥದ್ದು, ಏಟಾಗ್ತಾ ಇರುವಂಥದ್ದು, ಅದೆಲ್ಲ ವೃಷಭ ರಾಶಿಗೆ ಈಗಿನ ಸಂಯೋಗಗಳು ತೋರಿಸ್ಕೊಡ್ತಾ ಇದೆ. ಸಾಧ್ಯ ಆದಷ್ಟು ಕುಜನ ಆರಾಧನೆ ನೋಡಿ, ಸಣ್ಣ ಪುಟ್ಟ ಗಾಯಗಳಿಂದ ಹಿಡಿದು ದೊಡ್ಡ ದೊಡ್ಡ ಗಾಯಗಳವರೆಗೂ ಕುಜ ನೋಡ್ಕೊಳ್ಳುವಂಥದ್ರಿ ಜಾತಕದಲ್ಲಿ. ಹಾಗಾಗಿ ವೃಷಭ ರಾಶಿಯವರು ಸಾಧ್ಯವಾದಷ್ಟು ಕುಜನ ಆರಾಧನೆಗಳನ್ನು ಮಾಡೋದರಿಂದ, ಸುಬ್ರಹ್ಮಣ್ಯನ ದರ್ಶನಗಳನ್ನು ಮಾಡೋದರಿಂದ ನೋಡಿ, ಸ್ಕಂದ ಸೃಷ್ಟಿ ಬಂದಿರುವಂಥದ್ದು ನಾಳೆ. ಹಾಗಾಗಿ ಆ ಸೃಷ್ಟಿಯ ಸಂದರ್ಭದಲ್ಲಿ ವೃಷಭ ರಾಶಿಯವರು ವಿಶೇಷವಾಗಿ ನಾಗರಾಜರ ದೇವಸ್ಥಾನಗಳು ಎಲ್ಲಾದರೂ ಇದ್ದರೆ ಅಥವಾ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಗಳು ಎಲ್ಲಾದರೂ ಇದ್ದರೆ ಆ ದೇವರ ದರ್ಶನದಿಂದ ಮತ್ತು ತೊಗರಿ ಬೇಳೆಗಳನ್ನು ಯಥೇಚ್ಛವಾಗಿ ಮನೆಯಲ್ಲಿ ನಾಳೆ ಉಪಯೋಗಿಸುವಂಥದ್ದು. ಇವತ್ತಿನಿಂದನೇ ಪ್ರಾರಂಭ ಮಾಡಿ, ಇವತ್ತು ಉಪಯೋಗಿಸಿ ನಾಳೆ ಅದನ್ನು ನೈವೇದ್ಯ ಮಾಡುವಂಥದ್ದು ಸುಬ್ರಹ್ಮಣ್ಯ ದೇವರಿಗೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ವೃಷಭ ರಾಶಿಯವರು ಮಾಡಿಕೊಂಡಿದ್ದೇ ಆದರೆ ಈ ವಾರ ಪೂರ್ತಿ ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ಬೋದು. ಸುಬ್ರಹ್ಮಣ್ಯನ ಆರಾಧನೆ ಖಂಡಿತವಾಗಿಯೂ ವೃಷಭ ರಾಶಿಯವರೆಗೆ ಬೇಕಾಗಿದೆ. ಸರಿ ಗುರುಜಿ, ಇನ್ನು ಮಿಥುನ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋದಾದ್ರೆ ಇಂದಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ? ಹೌದಮ್ಮ, ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಬುಧನ ಶುಕ್ರನ ಪಂಚಮ ಸ್ಥಾನದ ಸಂಬಂಧ ಏನು ಹೇಳುತ್ತೆ ಗೊತ್ತಾ? ಹೊಸ ಹೊಸ ವ್ಯವಹಾರಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಹಳೆಯ ವ್ಯವಹಾರ ಯಾವುದೋ ನಿಂತೋಗಿತ್ತು ಗುರೂಜಿ, ಅದು ಇವಾಗ ನಮ್ಮ ಹತ್ರಕ್ಕೆ ಮರಳಿ ಬರ್ತಾ ಇದೆ. ಅದನ್ನು ನಾವು ಸ್ವೀಕಾರ ಮಾಡಬಹುದಾ, ಅದರಿಂದ ಏನಾದರೂ ಉನ್ನತಿ ಇದೆಯಾ ಅನ್ನುವಂತಹ ಎಲ್ಲ ವಿಷಯಗಳು ಮಿಥುನ ರಾಶಿಯವರಿಗೆ ಈಗ ಸಿಗ್ತಾ ಇರುವಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಬರುವಂಥ ಸಾಧ್ಯತೆಗಳು ಇದೆ. ಹಳೆಯ ಸ್ನೇಹಿತರಿಂದ ನೋಡಿ, ಬುಧ ಸ್ನೇಹವನ್ನು ಸೂಚಿಸುವಂತಹ ಗ್ರಹ. ಹಳೆಯ ಸ್ನೇಹಿತರು ಮುಂಚೆನೇ ನಿಮ್ಮನ್ನು ಕರೆದಿರ್ತಾರೆ, ಯಾವುದೋ ಪಾರ್ಟ್ನರ್ಶಿಪ್ ಇದೆ, ಅದರಲ್ಲಿ ಚೆನ್ನಾಗಿ ನಾವು ಜೀವನವನ್ನು ಮಾಡ್ಕೋಬೋದು, ಒಂದಷ್ಟು ಮಟ್ಟದ ಆದಾಯ ನಮಗೆ ಸಿಗುತ್ತೆ, ನೀನು ಬಂದಿದ್ದರೆ ಚೆನ್ನಾಗಿರೋದು ಅಂತ ಈ ಥರದ ಮಾತನ್ನೆಲ್ಲ ಹೇಳ್ತಾರೆ ನೋಡಿ. ಸೂಕ್ಷ್ಮವಾಗಿ ಗಮನಿಸಬಹುದು ನಾಡಿ
ಜ್ಯೋತಿಷ್ಯದ ಮುಖಾಂತರ. ಹಾಗಾಗಿ ಬುಧನ ಸಂಯೋಗ ಇರೋದ್ರಿಂದ ಮಿಥುನ ರಾಶಿಯವರು, ಶುಕ್ರನ ಸಂಯೋಗನೂ ಇರೋದ್ರಿಂದ ಪಾರ್ಟ್ನರ್ಶಿಪ್ ನಿಮಗೆ ಆಗಿಬರುತ್ತೆ. ಚೆನ್ನಾಗೇನೆ ಆರಾಧನೆ ವೆಂಕಟೇಶ್ವರ ದೇವರನ್ನು, ಲಕ್ಷ್ಮೀ ಸಮೇತ ವೆಂಕಟೇಶ್ವರ ದೇವರನ್ನು ಆರಾಧನೆ ಮಾಡಿ ಬುಧನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಒಳ್ಳೆಯದೇ ಇದೆ. ಓಕೆ ಗುರುಜಿ, ಇನ್ನು ಕರ್ಕಾಟಕ ರಾಶಿಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ? ಕರ್ಕಾಟಕ ರಾಶಿಯವರಿಗೆ ಎಲ್ಲ ಬಂದು ಬಾಗಿಲ ಬಳಿಯಲ್ಲಿ ಇರುವಂಥದ್ದು, ಸಂಪತ್ತಾಗಲಿ ನೆಮ್ಮದಿ ಆಗಲಿ ಎಲ್ಲನೂ ಬಾಗಿಲ ಬಳಿ ಇರುವಂಥದ್ದು. ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಮೀನ ಮೇಷ ಎಣಿಸ್ತಾ ಇರುವಂಥ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಹೌದೋ ಅಲ್ವೋ ಹೇಳಿ? ಯಾಕೆ ಗೊತ್ತಾ, ಗುರುವಿನ ಸಂಯೋಗ ಅಲ್ಲೇ ಇದೆ. ಆದರೆ ರೆಟ್ರೋ ಗುರು ನಿಮ್ಮ ಕೈಗೆ ಸೇರ್ತಾ ಇಲ್ಲ ರೀ. ರಿಜಿಸ್ಟ್ರ್ ಮಾಡಿಸಿದ್ವಿ ಗುರುಗಳ, ಇನ್ನು ಪೇಪರ್ ನಮ್ಮ ಕೈಗೆ ಬರ್ತಾ ಇಲ್ಲ ಅಂಥದ್ದು. ಚೀಟಿ ಎತ್ಕೊಂಡ್ವಿ ಗುರುಗಳ, ಇನ್ನು ದುಡ್ಡು ಕೈಗೆ ಬರ್ತಾ ಇಲ್ಲ ಅನ್ನೋವಂಥದ್ದು. ಈ ಥರದ್ದೆಲ್ಲ ಯಾಕಾಗತ್ತೆ ಗೊತ್ತಾ? ಗುರು ನಿಮ್ಮ ಜೊತೆ ಇದ್ದಾರೆ, ಗುರುವಿನ ಬಲ ಇಲ್ಲ ಅನ್ನೋವಂಥದ್ದು ತೋರಿಸ್ಕೊಡುತ್ತೆ. ಹಾಗಾಗಿ ಗುರುಗಳ ಆರಾಧನೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಅನ್ನುವಂತಹ ಈ ಮಂತ್ರಗಳನ್ನು ನೀವು ಜಪ ಮಾಡೋದರಿಂದ, ಈ ಜಪವನ್ನು ಪ್ರಾರಂಭ ಮಾಡೋದರಿಂದ ಒಂದು 10-12 ದಿನಗಳ ಕಾಲ ನಿರಂತರವಾಗಿ ಈ ಮಂತ್ರಗಳನ್ನು ಪಠಿಸುವುದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದೇ ಆಗತ್ತೆ. ಓಕೆ ಗುರುಜಿ, ಇನ್ನು ಸಿಂಹ ರಾಶಿಯ ಭವಿಷ್ಯ ಯಾವ ರೀತಿಯಾಗಿ ಇದೆ? ಸಿಂಹರಾಶಿಯ ವಿಚಾರವಾಗಿ ಮಾತನಾಡೋದೇ ಬಂದರೆ ಎಲ್ಲ ಕಡೆ ಮೀಸೆ ತಿರುಗಿಸಿ ಜೋರಾಗಿ ಏನೋ ಮಾಡ್ತೀನಿ ಅಂತ ಹೋಗುವಂಥ ಪರಿಸ್ಥಿತಿ. ಆದರೆ ನಿಮ್ಮ ಸಪೋರ್ಟಿಗೆ ಯಾರೂ ಬರಲ್ಲ, ಬರ್ತಾನೇ ಇಲ್ಲ. ಯಾವುದೋ ಒಂದು ರೀತಿಯಾದಂತಹ ಆತಂಕ ನಮಗೆ ಆಗ್ತಾ ಇದೆ ಅನ್ನುವಂಥದ್ದೇ ಸಿಂಹರಾಶಿಯವರ ಕೆಲಸ ಆಗಿರುತ್ತೆ. ಹೌದು ಅಲ್ವೋ ಹೇಳಿ? ದೌರ್ಜನ್ಯಕ್ಕೆ ಒಳಗಾಗುವಂತಹ, ದೌರ್ಜನ್ಯ ಅಂದ್ರೇನು? ನಾನೆಲ್ಲ ವ್ಯವಸ್ಥೆ ಮಾಡಿದ್ದೆ, ಅವನು ಯಾರೋ ಬಂದು ಇನ್ನೊಬ್ಬ ಮಧ್ಯದಲ್ಲಿ ಏನೋ ಮಾಡಿಬಿಟ್ಟು ಹೋದ, ಪರಿಸ್ಥಿತಿನೇ ಹಾಳಾಯಿತು ಅನ್ನೋವಂಥದ್ದು. ಈ ಥರದ ವ್ಯವಸ್ಥೆಗೆ ಸಿಕ್ಕಾಕೊಳ್ಳುವಂಥದ್ದು ಸಿಂಹರಾಶಿಗಿದೆ. ಹಾಗಾಗಿ ವ್ಯವಸ್ಥಿತವಾಗಿ ನಿಮ್ಮ ಕೆಲಸ ಏನಿದೆಯೋ ಅದಷ್ಟನ್ನೇ ಈ ಒಂದು ವಾರ ಮಾಡ್ತಾ ಬನ್ನಿ. ಸಾಧ್ಯ ಆದಷ್ಟು ದಿನ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ. ಯಾಕೆ ಗೊತ್ತಾ? ಒಂದು ಸ್ವಲ್ಪ ಸ್ಥೈರ್ಯ ನಿಮಗೆ ಕಮ್ಮಿ ಆಗ್ತಾ ಇದೆ. ಯಾಕೋ ವಯಸ್ಸಾಯಿತು ಆ ಮಟ್ಟದ ಯೋಚನೆಗಳು ನಿಮಗೆ ಬರ್ತಾ ಇರುವಂಥದ್ದಾಗಿರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ. ಹುಷಾರಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳು ಸಿಂಹರಾಶಿಯವರಿಗಿಲ್ಲ. ಓಕೆ ಗುರುಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ಬರು ಇದ್ದಾರೆ, ಮಾತನಾಡ್ಬಿಡೋಣ. ಚಿಕ್ಕೋಡಿಯಿಂದ ಶೋಭಾ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಶೋಭಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರೂಜಿ ಇದ್ದಾರೆ, ತಿಳಿಸಿ. ಹಲೋ ನಮಸ್ಕಾರ ಅಮ್ಮ, ಮಾತಾಡಿ. ನಮಸ್ತೆ ಗುರುಜಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಿಮ್ಮ. ಅವ್ರ ಕೆಲಸದ ಬಗ್ಗೆ ರೀ. ಹೇಳಿ. ಅವ್ರ ಕೆಲಸದ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು ಗುರುಜಿ. ಅವರು ಹುಟ್ಟಿದ ಡೇಟು ಟೈಮು ಏನಾದರೂ ಇಟ್ಕೊಂಡಿದ್ದೀರಾ ಇಲ್ವಾ? 24/8/1998. ಸರಿಮ್ಮ. ರಾತ್ರಿ 11:55. ರಾತ್ರಿ 11:55. ಆಯಿತು. ಕೆಲಸದ ವಿಚಾರದ ಪ್ರಶ್ನೆನಾ? ಏನು ಕೆಲಸ ಮಾಡ್ತಾ ಇದ್ದಾರಮ್ಮ ಸದ್ಯಕ್ಕೆ ಇವರು? ಅವ್ರಿನ್ನೂ ಏನು ಕೆಲಸ ಮಾಡಿಲ್ಲ. ಅವ್ರು ಬಿಸ್ನೆಸ್ ಮಾಡ್ತಾರೆ ಅಂತಾರೆ, ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತಾರೆ. ಒಟ್ಟು ಮನಸ್ಸು ಕೆಲಸ ಒಳಗ್ತಿರೋ. ಆಯಿತು, ಒಂದು ಕೆಲಸ ಮಾಡಿ. ಇವರಿಗೆ ಈಗ ಕೆಲಸ ಸಿಗಬೇಕು ಅನ್ನೋವಂಥದ್ದು ನಿಮ್ಮ ಪ್ರಶ್ನೆ, ಹೌದಾ? ಹೌದು ಸರ್. ಆಯಿತು. ಸಾಧ್ಯ ಆದಷ್ಟು ನೋಡಿ, ಇವರ ಜಾತಕದ ಪ್ರಕಾರ ಇವರು ವಾಸ ಮಾಡುವಂತಹ ನೈಋತ್ಯ ದಿಕ್ಕಿಗೆ ಒಂದು ಆಂಜನೇಯನ ದೇವಸ್ಥಾನ ಜೊತೆಗೆ ಶನೈಶ್ಚರನ ದೇವಸ್ಥಾನ ಸಿಗುವಂಥದ್ದು ಜಾತಕದಲ್ಲಿ ಸ್ಪಷ್ಟವಾಗಿ ಗೋಚಾರ ಆಗ್ತಾ ಇದೆ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶನೈಶ್ಚರನ ಮೂಲ ಮಂತ್ರಗಳು ಶಂ ಶನೈಶ್ಚರಾಯ ನಮಃ ಕೇಳಿಸ್ತಾ ಇದೆಯಾ? ಬರೆದಿಟ್ಕೊಳ್ಳಿ ಇದನ್ನು. ಶಂ ಶನೈಶ್ಚರಾಯ ನಮಃ ಅನ್ನುವಂತಹ ಮೂಲಮಂತ್ರಗಳನ್ನು ತೋರು ಬೆರಳು ಮತ್ತು ಹೆಬ್ಬೆರಳು ಇದೆರಡನ್ನು ಹೀಗೆ ಇಟ್ಕೊಂಡು ಶನೈಶ್ಚರಾಯ ನಮಃ ಅನ್ನುವಂತಹ ಮೂಲಮಂತ್ರಗಳನ್ನು ಪ್ರತಿದಿನ ಪಠಣೆ ಮಾಡಿ 21 ದಿನಗಳ ಒಳಗಾಗಿ ಇವರ ಕೆಲಸದ ವಿಚಾರದಲ್ಲಿ ನೀವು ಏಳಿಗೆಯನ್ನು ಕಾಣ್ಬೋದಮ್ಮ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಶೋಭಾ, ಕರೆ ಮಾಡಿದ್ದಕ್ಕಾಗಿ. ಉಡುಪಿಯಿಂದ ವಿದ್ಯಾ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ವಿದ್ಯಾ. ನಮಸ್ಕಾರ ಮೇಡಮ್. ನಮಸ್ತೆ ವಿದ್ಯಾ, ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಗುರೂಜಿ ಇದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ಟಿವಿ ನೋಡ್ತಾ ಮಾತನಾಡ್ತಿದ್ರೆ ದಯಮಾಡಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕರೆ ಕಟ್ ಆಗುತ್ತೆ. ಇಲ್ಲ, ನಾನು ಬೇರೆ ಕಡೆ ಇದ್ದೀನಿ ಮೇಡಮ್. ಧ್ವನಿ ಕೇಳಿಸ್ತಾ ಇದೆಯಾ ವಿದ್ಯಾ? ಇವಾಗ ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಮಾತಾಡಿ ವಿದ್ಯಾ ಅವರೇ.
ನಂದು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಆಗಲಿ. ನಾವು ಮನೆ ಕಟ್ಟಬೇಕ ಅಂತ ಇದ್ದೇವೆ. ಬೋರ್ವೆಲ್ ಹಾಕೋದಿದೆ. ಜಾಗ ನನ್ನ ಹೆಸರಿಂದ ಇದೆ. ಅದಕ್ಕೆ ಬೋರ್ವೆಲ್ ಮಾಡೋಕೆ ಒಳ್ಳೆ ದಿನ ಸಮಯ ಯಾವುದು ಈಗ ಬರೋ ದಿನಗಳಲ್ಲಿ? ಒಳ್ಳೇದಮ್ಮ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ನೋಡಿ, ನಿಮಗೆ ಯಾರಾದರೂ ಪುರೋಹಿತರು ಪರಿಚಯ ಇದ್ದರೆ ಜನ್ಮ ತಾರೆಗಳನ್ನು ಹಾಕಿಸಿ, ಆಯಿತಾ? ಜನ್ಮ ತಾರೆಗಳ ದಿನ ಡೇಟ್ ಹಾಕಿಸಿ ಅವತ್ತು ಬೋರ್ವೆಲ್ ಕೊರೆಯುವಂಥದ್ದು ಮಾಡಿ. ಒಂದು ಪಾಯಿಂಟ್ ಫಸ್ಟ್ನೇದು. ಎರಡನೇ ಪಾಯಿಂಟ್ ಏನು ಗೊತ್ತಾ, ಮುಹೂರ್ತ ಅನ್ನೋವಂಥ ವಿಚಾರಕ್ಕೆ ಬಂದರೆ ಬೋರ್ವೆಲ್ ತೋಡಿಸುವ ಸಮಯ ಯಾವುದಿರಬೇಕು ಅಂದರೆ, ಪಂಚಾಂಗದ ಪ್ರಕಾರ ಲಗ್ನಗಳನ್ನು ಬರಿತೀವಲ್ಲ, ಅದಕ್ಕಿಂತ ಹೆಚ್ಚಿನ ವಿಶೇಷವಾಗಿ ಚಂದ್ರಹೋರಾದಲ್ಲಿ ನೀರು ಸಿಗೋ ಅಂಥ ಸಂದರ್ಭಗಳು ಬರಬೇಕು, ಅಥವಾ ಚಂದ್ರಹೋರಾದಲ್ಲಿ ನೀವು ಬೋರ್ವೆಲ್ ತೋಡಿಸುವಂತಹ ಕೆಲಸ ಶುರು ಮಾಡಬೇಕು, ಆಯಿತಾ? ಆ ಚಂದ್ರಹೋರ ಇರುವಂಥದ್ದು, ಅದರ ಜೊತೆಗೆ ಜನ್ಮತಾರೆ ಇರುವಂಥದ್ದು, ಇದೆರಡನ್ನೂ ಸೇರಿಸಿ ಒಂದು ಡೇಟ್ ಹಾಕುವಂಥ ಕೆಲಸ ನಿಮಗೆ ಪರಿಚಯ ಇರುವಂಥ ಪುರೋಹಿತರಿಂದ ಮಾಡಿಸಿ. ಖಂಡಿತವಾಗಿಯೂ ಜಲದ ರೇಖೆ ಖಂಡಿತ ನಿಮಗೆ ಸಿಗುವಂಥದ್ದಾಗಿ ಆಗುತ್ತಮ್ಮ. ಅರ್ಥ ಆಗಿದ್ದರೆ ಈ ಕೆಲಸ ಬರ್ಕೊಂಡೋಗಿ ಅವ್ರಿಗೆ ತೋರಿಸಿ. ಇಲ್ಲದೇ ಇದ್ದರೆ ನಾನು ಮಾತಾಡಿರೋವಂಥ ವಿಡಿಯೋ ನಿಮಗೆ ಸಿಗತ್ತೆ, ಅದನ್ನು ಅವರಿಗೆ ತೋರಿಸಿ, ಅವ್ರಿಗೆ ಅರ್ಥ ಆಗತ್ತೆ, ಅವ್ರು ಡೇಟ್ ಹಾಕ್ಕೊಡ್ತಾರಮ್ಮ. ಓಕೆ, ಧನ್ಯವಾದಗಳು ವಿದ್ಯಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ದಾವಣಗೆರೆಯಿಂದ ನಂದ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ನಂದ. ನಮಸ್ತೆ ಮೇಡಮ್. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು ಪ್ರಶ್ನೆಯನ್ನು ತಿಳಿಸಿ, ಗುರೂಜಿ ಇದ್ದಾರೆ. ಆಯ್ತು ಮೇಡಮ್. ನಮಸ್ಕಾರಮ್ಮ, ಹೇಳಿ, ಕೇಳಿಸ್ತಾ ಇದೆ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನನ್ನ ಹೆಸರು ನಂದ ಅಂತ ಗುರುಜಿ. ಹೇಳಿಮ್ಮ. ನನ್ಗೆ ಏನು ಕೆಲಸ ಮಾಡಕ್ಕೆ ಆಸಕ್ತಿ ಇಲ್ದಂಗಾಗಿದೆ ಗುರುಜಿ. ನಿಮಗೆ ಫೋನಲ್ಲಿ ಮಾತಾಡೋಕ್ಕೆ ಆಸಕ್ತಿ ಇಲ್ಲ ಅನ್ನಿಸ್ತಾ ಇದೆಯಮ್ಮ. ಜೋರಾಗಿ ಗಟ್ಟಿಯಾಗಿ ಮಾತಾಡಬೇಕು. ಯಾಕೆ? ನಿಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ ನಂದ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಹೇಳಿ ಇವಾಗ ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಇಲ್ಲಿ ಕೇಳಿಸ್ಕೊಳ್ಳಿ, ನಾನು ಯಾಕೆ ಜೋರಾಗಿ ಮಾತಾಡಿ ಅಂತ ಹೇಳ್ತೀನಿ ಗೊತ್ತಾ? ಒಂದು, ನಿಮ್ಮ ಹತ್ರ ಜಾತಕ ಇದ್ದರೆ ಜಾತಕವನ್ನು ಪರಿಶೀಲನೆ ಮಾಡಬಹುದು. ಜಾತಕ ಇಲ್ಲದವರು ಏನಾದರೂ ಕರೆ ಮಾಡಿದ್ರೆ ನಿಮ್ಮ ಸ್ವರ ತರಂಗದಲ್ಲಿ ಯಾವ ಗ್ರಹಗಳು ಗಟ್ಟಿಯಾಗಿದೆ, ಯಾವ ಗ್ರಹಗಳಿಂದ ನಿಮಗೆ ಉನ್ನತಿ ಇದೆ, ಯಾವ ಗ್ರಹಗಳಿಂದ ಸಮಸ್ಯೆ ಇದೆ ಅನ್ನೋವಂಥದ್ದೆಲ್ಲ ಸ್ವರ ತರಂಗದ ಮೂಲಕ ಅರ್ಥ ಮಾಡಿಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದಮ್ಮ. ಆಯ್ತು ಗುರುಜಿ, ಆಯ್ತು. ಹೇಳಿಮ್ಮ, ಏನು ಪ್ರಶ್ನೆ ಇದೆ ಅಮ್ಮ? ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ. ಈಗ ತುಂಬಾ ವರ್ಷ ಆಯ್ತು ಕೆಲಸ ಮಾಡೋದ್ ಬಿಟ್ಟು. ಈಗ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಗುರುಜಿ. ಕೆಲಸದಲ್ಲಿ ನೋಡಿ, ನಿಮ್ಮ ಸ್ವರ ತರಂಗ ಕೆಲಸದಲ್ಲಿ ಸಮಸ್ಯೆ, ನೀವು ಎಲ್ಲೇ ಹೋದ್ರೂ ಅದೇ ಥರದ ಸಮಸ್ಯೆ ನಿಮಗೆ ಫಾಲೋ ಮಾಡ್ಕೊಂಡು ಬರುವಂಥದ್ದಾಗುತ್ತೆ. ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇರಲ್ಲ. ಹೋದ ಜಾಗದಲ್ಲಿ ಬೆಳಗ್ಗೆ ಎದ್ದು ಹೋದ್ರೆ ಮಧ್ಯಾಹ್ನದಷ್ಟರಲ್ಲಿ ಏನೋ ಆಲಸ್ಯ ಮಾಡುವಂಥದ್ದು, ಆಲಸ್ಯ ಬರುವಂಥದ್ದು, ಅಲ್ಲೇನೋ ವಾತಾವರಣ ಕಿರಿಕಿರಿ ಉಂಟಾಗುವಂಥದ್ದೆಲ್ಲ ತೋರಿಸ್ಕೊಡುತ್ತೆ. ಸಣ್ಣದೊಂದು ಕೆಲಸ ಹೇಳ್ಕೊಡ್ತೀನಿ, ಮಾಡ್ತೀರಾ? ಆಯ್ತು ಗುರುಜಿ. ನೋಡಿ, ಪ್ರತಿದಿನ ದೇವರಿಗೆ, ದುರ್ಗಾದೇವರಿಗೆ, ಅದರಲ್ಲೂ ಸಂಜೆಯ ಸಮಯದಲ್ಲಿ ದುರ್ಗಾದೇವರಿಗೆ 12 ನಮಸ್ಕಾರಗಳನ್ನು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? 12 ನಮಸ್ಕಾರ ಸಾಧ್ಯ ಆದರೆ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯ ಆಗಲಿಲ್ಲ ಅಂದರೆ ಮನೆಯಲ್ಲಿಯೇ 12 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ. ಆ ನಂತರದಲ್ಲಿ 12ನೇ ದಿನ ಒಂದು 5 ಜನ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕೆಲಸ ಮಾಡಿಮ್ಮ. ಖಂಡಿತವಾಗಿಯೂ ನಿಮ್ಮ ಸ್ವರತರಂಗದಲ್ಲಿರುವ ರಾಹು ತತ್ವ ಕಡಿಮೆ ಆಗತ್ತೆ, ಕೆಲಸಕ್ಕೆ ನೆಮ್ಮದಿಯಾಗಿ ಹೋಗ್ಬೋದಮ್ಮ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ನಂದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಸಿಂಹ ರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಮುಂದಿನ ರಾಶಿ ಕನ್ಯಾ ಕುರಿತಂತೆ ತಿಳಿಸ್ತಾ ಹೋಗೋದಾದರೆ, ಕನ್ಯಾ ರಾಶಿಯವರಿಗೆ ಏನಾಗ್ತಾ ಇದೆ ಗೊತ್ತಾ? ಅಧಿಕಾರದ ಆಸೆ ಯಾಕೋ ಜಾಸ್ತಿ ಆಗ್ತಾ ಇದೆ ಅನ್ಸತ್ರಿ. ನಾನು ನೋಡಿ ಕೆಲಸ ಮಾಡ್ತಾ ಇದ್ದೀನಿ, ಮುಂದಿನ ವಾರದಿಂದ ಮ್ಯಾನೇಜರ್ ಆದರೆ ಚೆನ್ನಾಗಿರುತ್ತಾ, ಮುಂದಿನ ವಾರದಿಂದ ರೆಪ್ರೆಸೆಂಟೇಟಿವ್ ಆದರೆ ಚೆನ್ನಾಗಿರುತ್ತಾ, ಈ ಥರದ್ದೆಲ್ಲ ಆಲೋಚನೆಗಳು ನಿಮಗೆ ಹಿಂದಿನ 3ರಲ್ಲಿ ಗುರುವಿನ ಸಂಯೋಗ ಇರೋದರಿಂದ ಬಂದೇ ಬರುತ್ತೆ. ಅದು ಬರೋದು ಒಳ್ಳೆಯದೇ, ಆದರೆ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನೋಡಿ ನಿಮ್ಮ ಆಫೀಸ್ ಅದಕ್ಕೆ ಸಹಾಯ ಮಾಡುತ್ತಾ ಅನ್ನೋವಂಥದ್ದು ವಿಚಾರವೆಲ್ಲ ನಾವು ಇಟ್ಕೋಬೇಕು. ಅದರ ಜೊತೆಗೆ ರೈತಾಪಿ ವರ್ಗದವರಿಗೆ ಶುಭ ಸೂಚನೆಯೇ ಇರುವಂಥದ್ದು. ಕನ್ಯಾ ರಾಶಿಯವರಿಗೆ ಉತ್ತಮವಾದ ಬೆಳೆ ಬರುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಚಂದ್ರನನ್ನು ಆರಾಧನೆ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿಯೂ ಜೀವನದಲ್ಲಿ ಈ ಒಂದು ವಾರವನ್ನು ಒಳ್ಳೆಯದಾಗಿ ಮುಂದುವರಿಸ್ಬೋದು. ಓಕೆ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಯಚೂರಿಂದ ಬಲವಂತಪ್ಪ ಅಂತ ರಾಯಚೂರಿಂದ ಮಾತಾಡೋದು. ಓಕೆ, ಗುರೂಜಿ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ತಿಳಿಸಿ.
ನಮಸ್ಕಾರಪ್ಪ, ಮಾತಾಡಿ, ಕೇಳಿಸ್ತಾ ಇದೆ. ಗುರುಜಿ ನಮಸ್ತೆ. ನಾವು ರಾಯಚೂರಿಂದ ಬರೋದಪ್ಪ ಅಂತ ಮಾತಾಡೋದು. ಆಯ್ತಪ್ಪ. ನಮ್ಮ ಮಗನ ಮದುವೆ ಮತ್ತು ನೌಕರಿ ಬಗ್ಗೆ ಕೇಳಬೇಕು ಗುರುಜಿ. ಅವ್ರದ್ದು ಏನು ಡೇಟು ಟೈಮ್ ಏನಾದರೂ ಇಟ್ಕೊಂಡಿದ್ದೀರಾ ಇಲ್ವಾ? ಇದೆ ಗುರುಜಿ. ಡೇಟ್ ಆಫ್ ಬರ್ತ್ ಬಂದು 4/5/95. 4ನೇ ತಾರೀಕು 5ನೇ ತಿಂಗಳು 1995. ಹಾಂ ಹೌದು ಗುರುಜಿ. ಈ ಮಧ್ಯಾಹ್ನ 4:20 ಟೈಮ್. ಆಗಲಿ, ಅವ್ರ ಜಾತಕ ಇದೆ ನನ್ನ ಹತ್ರ. ನೀವು ಏನು ಪ್ರಶ್ನೆ, 2 ಪ್ರಶ್ನೆ ಕೇಳಿದ್ದೀರಲ್ಲ. ಮೊದಲನೇದು ವಿದ್ಯಾಭ್ಯಾಸದ ಬಗ್ಗೆ ನೋಡಬೇಕಾ ಅಥವಾ ಮದುವೆ ಬಗ್ಗೆ ನೋಡಬೇಕಾ, ಕೆಲಸದ ಬಗ್ಗೆ? ಅಲ್ಲ, ಕೆಲಸ ಮತ್ತು ಮದುವೆ ಬಗ್ಗೆ ಗುರುಜಿ. 2 ವಿಚಾರ ನೋಡಬೇಕಾ? ಹಾಂ. ಮೊದಲು ನೋಡಿ, ಕೆಲಸದ ವಿಚಾರದಲ್ಲಿ ಇವರಿಗೆ ಫೆಬ್ರವರಿ ಮಾರ್ಚಲ್ಲಿ ಕೆಲವು ಗ್ರಹ ಬದಲಾವಣೆಗಳು ಇರೋದ್ರಿಂದ ಆ ಸಮಯದಲ್ಲಿ ಇವರಿಗೆ ಮನಸ್ಸಿಗೆ ಸಮಾಧಾನ ಆಗುವಂತಹ ಕೆಲಸ ಸಿಗತ್ತೆ, ಆಯ್ತಲ್ಲ. ಈಗ ಸೆಪ್ಟೆಂಬರ್ ಅಕ್ಟೋಬರಿಂದ ಸ್ವಲ್ಪ ಯಾಕೋ ಕೆಲಸದ ವಿಚಾರದಲ್ಲಿ ತಳಮಳ ಉಂಟಾಗ್ತಾ ಇರುತ್ತೆ, ಆಯ್ತಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಮದುವೆ ವಿಚಾರವನ್ನು ನೋಡೋದೇ ಆದರೆ ಇವರಿಗೆ ಕೆಲಸ ಸ್ಪಷ್ಟವಾಗಿ ನಿರ್ಧಾರ ಆದ ನಂತರದಲ್ಲಿ ಮದುವೆಗೆ ಮುಂದುವರಿಸಿಪ್ಪ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮತ್ತೊಬ್ರು ಕಾಲರ್ ಇದ್ದಾರೆ, ಹಾಸನದಿಂದ ಜಯಶ್ರೀ ಅಂತ ಹೇಳಿ. ನಮಸ್ಕಾರ ಜಯಶ್ರೀ. ನಮಸ್ತೆ ಜಯಶ್ರೀ, ಧ್ವನಿ ಕೇಳಿಸ್ತಿದ್ಯಾ? ಹೌದು. ಸ್ವಲ್ಪ ಜೋರಾಗಿ ಮಾತನಾಡಿ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ಗುರೂಜಿ ಇದ್ದಾರೆ. ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಮಸ್ಕಾರಮ್ಮ, ಮಾತಾಡಿ. ಡೇಟು ಟೈಮ್ ಏನಾದರೂ ಇದೆಯಾ? 8/10 ಹಾಂ 85. ಮೋಹನ್ ಕುಮಾರ್ ಅಂತ. ಸಮಯ ಹೇಳಿ. ಶನಿವಾರ ಮಧ್ಯಾಹ್ನ 1:10. ಯಾವ ವಿಚಾರದವರೆಗೂ ಬಂದಿದೆ ಅಮ್ಮ ಮದುವೆ ಅನ್ನುವಂಥದ್ದು? ಅದೇ ಬರ್ತಾರೆ, ಹೋಗ್ತಾರೆ, ಮತ್ತೆ ಒಪ್ಪಲ್ಲ. ಹಾಂ, ಏನು ಕೆಲಸ ಮಾಡ್ತಾ ಇದ್ದಾರಮ್ಮ ಹುಡುಗ? ಬಿಸಿನೆಸ್, ಇಂಜಿನಿಯರಿಂಗ್. ಸರಿ, ಕೆಲಸ ಏನು ಮಾಡ್ತಾ ಇದ್ದಾರಮ್ಮ? ದಿನಸಿ ವ್ಯಾಪಾರ ಮಾಡ್ತಾರೆ. ದಿನಸಿ ವ್ಯಾಪಾರ, ಸ್ವಂತ ಅಂಗಡಿ ಇಟ್ಕೊಂಡಿದ್ದಾರಾ? ಇದೆ. ಒಂದು ಕೆಲಸ ಮಾಡಿ, ಇವರಿಗೆ ಯಾವುದಾದರೂ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಆಗ್ತಾ ಇರುತ್ತಮ್ಮ, ಅಲ್ಲಿ ಧಾರೆ ಅಕ್ಕಿ ಹಾಕ್ಸಿ ಕಂಕಣವನ್ನು ಕಟ್ಟಿಸಿ ಇವ್ರ ಕೈಗೆ. ಒಂದು ಕೆಲಸ ಮಾಡಿ. 2ನೇ ಕೆಲಸ ನೋಡಿ, ಯಾವುದಾದರೂ ದೇವಸ್ಥಾನದಲ್ಲಿ ಅಷ್ಟದ್ರವ್ಯ ಗಣಪತಿ ಆರಾಧನೆ ಮಾಡ್ತಾರೆ, ಇಲ್ಲ ಗಣಪತಿ ಹೋಮಗಳನ್ನು ಮಾಡ್ತಾರೆ. ಬರೆದಿಟ್ಕೊಳ್ಳಿ ಇದನ್ನ. ಅಷ್ಟದ್ರವ್ಯ ಗಣಪತಿ ಹೋಮ ಅಂತ ನಿಮ್ಮ ಸುತ್ತಮುತ್ತ ಇರೋ ಯಾವುದೇ ದೇವಸ್ಥಾನದಲ್ಲಿರೋ ಪುರೋಹಿತರನ್ನು ಕೇಳಿ, ಆಯ್ತಾ? ಇದು 2 ಕೆಲಸ ಸಣ್ಣದೆ. ಈ 2 ಕೆಲಸಗಳನ್ನು ನೀವು ಮಾಡಿಸಿ, ಖಂಡಿತವಾಗಿಯೂ ಇವರಿಗೆ ಮದುವೆನ ಚೆನ್ನಾಗಿ ಆಗತ್ತಮ್ಮ. ಓಕೆ, ಧನ್ಯವಾದಗಳು ಜಯಶ್ರೀ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮಂಡ್ಯದಿಂದ ಮಂಜುನಾಥ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ಗುರೂಜಿ ಇದ್ದಾರೆ, ಏನು ಕೇಳಬೇಕಾಗಿತ್ತು ತಿಳಿಸಿ, ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿಪ್ಪ. ಮಂಜುನಾಥ್ ಅವರಲ್ವಾ? ಹೌದೌದು. ಹೇಳಿ ಹೇಳಿ ಹೇಳಿ. ನಮ್ಗೆ ಆರೋಗ್ಯ ಸರಿ ಇಲ್ಲ. ಹಾಂ, ಅದು ತುಂಬ ಪ್ರಾಬ್ಲಮ್ ಮಾಡಿದ್ವಿ. ಹಾಂ, ಅದು ಕೇಳಬೇಕಾಯ್ತು. ಸರಿ, ಒಂದು ಕೆಲಸ ಮಾಡಿ. ನಿಮ್ಮ ಆರೋಗ್ಯದ ವಿಚಾರವಾಗಿ ಮಾತನಾಡೋದೇ ಆದರೆ ಮಂಜುನಾಥ್ ಅವರಿಗೆ ಸಣ್ಣ ಪುಟ್ಟದ ಸಮಸ್ಯೆಗಳು 2 ದಿನ 3 ದಿನಕ್ಕೆ ಒಂದೊಂದು ಸತಿ ಬರ್ತಾ ಇರೋವಂಥದ್ದೇ ಕಾಣಿಸ್ತಾ ಇದೆ, ಹೌದಾ ಇಲ್ಲ? ಹೌದೌದು. ಹಾಗಾಗಿ ಸಾಧ್ಯ ಆದಷ್ಟು ಗಣಪತಿಯ ಆರಾಧನೆ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿದೆ. ಯಾಕೆ ಗೊತ್ತಾ? ಪರ್ಮನೆಂಟ್ ಪ್ರಾಬ್ಲಮ್ ಅನ್ನೋವಂಥದ್ದು ನಿಮ್ಗೆ ಯಾವುದೂ ಇಲ್ಲ. ಟೆಂಪರರಿ ಆಗಿ ದಿನಕ್ಕೆ ಹೊಸದು ಒಂದೊಂದು ಬರೋ ಅಂಥ ಸಾಧ್ಯತೆಗಳು ಕಾಣ್ತಾ ಇರೋದ್ರಿಂದ ಈ ಥರದ ಸಮಸ್ಯೆಗೆ ಗಣಪತಿಯ ಆರಾಧನೆ ಸೂಕ್ತ. ಹಾಗಾಗಿ ಗಣೇಶನನ್ನ ಆರಾಧನೆ ಮಾಡಿ. ಈಗ ನೋಡಿ, ಈಗ ತೋರಿಸ್ತಾ ಇರೋವಂಥದ್ದು ಇದೆ ಅಲ್ವಾ, ಅದನ್ನು ನೋಡಿ ಇನ್ನೊಂದು ಸತಿ ನಿಮ್ಮ ಮನೆಯಲ್ಲೇ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು ಮಾಡಿಪ್ಪ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಮಂಜುನಾಥ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಕನ್ಯಾ ರಾಶಿಯ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ತುಲಾ ರಾಶಿಯ ಕುರಿತಂತೆ ಮಾತನಾಡ್ತಾ. ಬುಧ ಶುಕ್ರನ ಸಂಯೋಗ ತುಲಾ ರಾಶಿಯವರಿಗೆ ವಿಶೇಷವಾದಂತಹ ಆರ್ಥಿಕ ಹಣದ ಒಳಹರಿವು ಹೆಚ್ಚಾಗುವಂತಹ ಸಮಯ ಇದಾಗಿದೆ. ನೋಡಿ, ಶೇರ್ ಮಾರ್ಕೆಟಲ್ಲಿ ತೊಡಗಿಸುವಂಥದ್ದು ಯಾವುದೋ ಆ್ಯಪ್ ಬಂದಿದೆ, ಇವತ್ತು 200 ರೂಪಾಯಿ ಹಾಕಿದ್ರೆ ನಾಳೆ 300 ರೂಪಾಯಿ ವಾಪಸ್ ಕೊಡ್ತಾರೆ ಅನ್ನುವಂಥ ಎಷ್ಟೊಂದು ಭ್ರಮೆಯ ಜಾಲದಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆಗಳು ತುಲಾ ರಾಶಿಯಲ್ಲಿದೆ. ಹಾಗೆಲ್ಲ ದುಡಿಯೋಂಗಿದ್ದಿದ್ರೆ ಎಷ್ಟೆಷ್ಟೊಂದು ಕೆಲಸಗಳು ಯಾಕೆ ಬೇಕಿತ್ತು? ಸಾಫ್ಟ್ವೇರ್ ಕಂಪನಿಗಳು ಡೇ ಶಿಫ್ಟು, ನೈಟ್ ಶಿಫ್ಟು ಅಂತೆಲ್ಲ ಕೆಲಸ ಮಾಡೋರಿದ್ದಾರಪ್ಪ, ಅವರೆಲ್ಲ ಇದರಲ್ಲೇ ದುಡ್ಡು ಮಾಡ್ಕೋಬೋದಿತ್ತಲ್ಲ.
ಆಗಲ್ಲ, ಇದೆಲ್ಲ ಸಾಧ್ಯ ಇಲ್ಲದೆ ಇರೋ ಮಾತು. ಆ ಥರದ ಜಾಲಗಳಿಗೆ ಖಂಡಿತವಾಗ್ಲೂ ಸಿಕ್ಕಾಕ್ಕೋಬೇಡಿ. ಕಷ್ಟಪಟ್ಟು ದುಡಿದ್ರೇ ಈ ಕಾಲದಲ್ಲಿ ಜೀವನ ನಡೆಯುವಂಥದ್ದು. ಈ ರಾಶಿಯವರು ಹೋಗಿ ಅದಕ್ಕೆ ಸಿಕ್ಕಾಕ್ಕೊಳ್ಳುವಂಥದ್ದು ಅದೇನೋ ಕಾರ್ಡ್ ಆಡ್ತೀವಿ ಅದರಿಂದ ದುಡ್ಡು ಬರುತ್ತೆ ಅನ್ನೋಂಥಲ್ಲ ಜಾಲಗಳಿಗೆ ಖಂಡಿತ ಹೋಗಬೇಡಿ. ಒಂದಿನ ಅವ್ರು ಕೊಡ್ಬೋದು, ಎರಡನೇ ದಿನ ನಿಮ್ಮ ಹಣನೇ ಅವ್ರಿಗೆ ಬೇಕಾಗಿರುವಂಥದ್ದು. ಯೋಚನೆ ಮಾಡಿ, ಖಂಡಿತವಾಗಿಯೂ ಆ ಥರದ ಜಾಲಗಳಿಗೆ ಸಿಕ್ಕಾಕ್ಕೋಬೇಡಿ. ಜೀವನ ತುಂಬ ಕಷ್ಟ ಆಗುತ್ತೆ. ಸಾಧ್ಯ ಆದಷ್ಟು ನರಸಿಂಹದೇವರ ಆರಾಧನೆಯನ್ನು ಮಾಡಿ ಆ ಥರದ ವ್ಯೂಹಗಳಿಂದೆಲ್ಲ ಈಚೆ ಬನ್ನಿ. ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಇನ್ನು ವೃಶ್ಚಿಕ ರಾಶಿಯ ಇಂದಿನ ಭವಿಷ್ಯ ಯಾವ ರೀತಿಯಾಗಿದೆ? ಕುಜನ ಸಂಯೋಗ ಇರೋವಂಥದ್ದು. ನೀವು ಚೆನ್ನಾಗೇ ಇರ್ತೀರ್ರಿ, ನಿಮ್ಮ ಹಿಂದೆ ಗಾಡಿಯವ್ರು ತೊಗೊಂಬಂದು ನಿಮಗೆ ಗಾಡಿ ಗುದೀತಾ ಇದ್ದಾರೆ. ಹೌದಾ ಇಲ್ವೋ ಹೇಳಿ? ಆಫೀಸಲ್ಲೂ ಅಷ್ಟೇ, ನೀವೆಲ್ಲ ರೆಡಿ ಮಾಡಿರ್ತೀರಿ, ಯಾರು ತೊಗೊಂಡೋಗಿ ಸಬ್ಮಿಟ್ ಮಾಡಿರ್ತಾರೆ ಅವ್ರ ಹೆಸರಲ್ಲಿ. ಹೌದು ಅಲ್ವೋ? ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಲಕ್ಷ್ಮೀನಾರಾಯಣ ದೇವರ ಆರಾಧನೆಯಿಂದ ನಿಮ್ಮ ಮನಸ್ಸು ನೆಮ್ಮದಿಯಾಗಿರುವಂಥದ್ದು, ಅದರ ಜೊತೆಗೆ ಆರೋಗ್ಯ ವೃದ್ಧಿ ಆಗುವಂಥ ಕೆಲಸನೂ ಆಗುತ್ತೆ. ನಾನು ಹೇಳಿಕೊಟ್ಟಿರುವಂಥ ಈ ಕೆಲಸವನ್ನು, ಆರಾಧನೆಯನ್ನು ಮಾಡಿ ಈ ವಾರವನ್ನು ಚೆನ್ನಾಗಿ ನೀವು ಮಾಡ್ಕೋಬೋದು. ಓಕೆ ಗುರುಜಿ, ಇನ್ನು ಧನು ರಾಶಿಯ ಕುರಿತಂತೆ ತಿಳಿಸ್ತಾ ಹೋಗೋದಾದ್ರೆ? ಧನಸ್ಸು ರಾಶಿಯಲ್ಲಿ ಚಂದ್ರನಿರುವುದರಿಂದ, ಚಂದ್ರಮ ಮನಸೋ ಜಾತಃ, ಅದರ ಜೊತೆಗೆ ಕೇತುವಿನ ಸಂಯೋಗವಿರುವುದರಿಂದ ಯಾವುದೋ ಒಂದು ವಿಷಯಕ್ಕೆ ಸ್ಟಿಕ್ ಆನ್ ಆಗುವಂಥದ್ದು, ಆ ವಿಷಯ ನನಗೆ ಬೇಕೇ ಬೇಕು ಅಂತ ಹಠ ಹಿಡಿದು ಕುಳಿತುಕೊಳ್ಳುವಂಥದ್ದು ಧನಸ್ಸು ರಾಶಿಯವರಿಗೆ ಈಗಿನ ಗೋಚಾರ ಹೇಳ್ತಾ ಇದೆ. ಸಾಧ್ಯ ಆದಷ್ಟು ಆ ವಿಚಾರದ ಬಗ್ಗೆ ಗಮನ ಕೊಡಿ, ಆದರೆ ಅದು ನನಗೆ ಬೇಕೇ ಬೇಕು, ಅದು ನನಗೆ ಸಿಗಲೇಬೇಕು ಅನ್ನುವಂತಹ ಪಟ್ಟು ಹಿಡಿದು ಕೂತ್ಕೊಳ್ಳುವಂಥದ್ದು. ಅದರಿಂದನೇ ನಿಮಗೆ ಸಮಸ್ಯೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದರಿಂದ ಆ ವಿಚಾರವನ್ನು ನಿಧಾನಿಸಿ ಅಥವಾ ಆಲೋಚಿಸಿ ಮುಂದುವರಿಯಬೇಕು. ಅದು ಬಿಟ್ಟರೆ ಆಲೋಚಿಸಿ ಮುಂದುವರಿಯುವುದೇ ನಿಮಗೆ ಈ ವಾರ ಇರುವಂತಹ ದೊಡ್ಡ ಪರಿಹಾರ. ಅದರ ಜೊತೆಗೆ ನೀವೇನು ಮಾಡಬೇಕು ಗೊತ್ತಾ? ಕೆಲವೊಂದಷ್ಟು ನಿಮ್ಮ ಹತ್ರ ಇರುವಂಥ ದುಡ್ಡಲ್ಲಿ 1 ರೂಪಾಯೋ 2 ರೂಪಾಯೋ ದಾನದ ಕೆಲಸಗಳಿಗೆ ಅಥವಾ ಧರ್ಮದ ಕೆಲಸಗಳಿಗೆ ತೊಡಗಿಸುವುದರಿಂದ ಈ ವಾರ ನಿಮಗೆ ಚೆನ್ನಾಗಿ ಆಗಿಬರುತ್ತೆ. ಓಕೆ ಗುರುಜಿ, ಇನ್ನು ಮಕರ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ? ಮಕರ ರಾಶಿಯವರಿಗೆ ಆರೋಗ್ಯ ಒಂದು ಬಿಟ್ಟರೆ ಇನ್ನೆಲ್ಲವೂ ಇರುವಂಥದ್ದು, ಇನ್ನೆಲ್ಲವೂ ಚೆನ್ನಾಗೇ ಇರುವಂಥದ್ದಾಗಿರುತ್ತೆ. ಮಕರ ರಾಶಿಯವರು ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ, ಅದರಲ್ಲೂ ಮಂಡಿ ನೋವು, ಕಾಲು ನೋವು, ಪಾದಗಳಲ್ಲಿ ಉರಿ, ವೆರಿಕೋಸ್ ವೆಯಿನ್ಸ್ ಈ ಥರದ ಸಮಸ್ಯೆಗಳು ಅವರಿಗೆ ಕಾಡ್ತಾ ಇರುವಂಥದ್ದು. ಹೌದಾ ಅಲ್ವಾ ಹೇಳಿ? ಹೌದು ಅಂತಲೇ ಹೇಳಬೇಕು. ಗ್ರಹಗತಿಗಳು ಅದನ್ನೇ ಸೂಚಿಸುತ್ತಾ ಇದೆ. ವಿಷ್ಣು ಸಹಸ್ರನಾಮದ ಪಾರಾಯಣ, ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಆದ ನಂತರದಲ್ಲಿ ತುಳಸಿಗಳನ್ನು ತಗೊಂಡೋಗಿ ಸಮರ್ಪಣೆ ಮಾಡುವುದು ವಿಶೇಷವಾದಂತಹ ಶಕ್ತಿಯನ್ನು ಕೊಡುತ್ತೆ ಈ ರಾಶಿಯವರಿಗೆ. ಓಕೆ ಗುರುಜಿ, ಇನ್ನು ಕುಂಭ ರಾಶಿಯ ಭವಿಷ್ಯ ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸ್ತಾ ಹೋಗೋದಾದರೆ? ಕುಂಭಸ್ಥ ರಾಹು, ಇಷ್ಟು ವರ್ಷ ಕುಂಭಸ್ಥ ಶನಿ ಇತ್ತು, ಇವಾಗ ಕುಂಭಸ್ಥ ರಾಹು. ಏನಕ್ಕೆ ಸಿಕ್ಕಾಕೋತಾ ಇದ್ದೀವಿ? ನಮ್ಮ ಹೆಸರು ಎಲ್ಲೆಲ್ಲಿ ತಗ್ಲಾಕೋತಾ ಇದೆಯಪ್ಪ. ಆ ಒಂದು ಸನ್ನಿವೇಶದಲ್ಲಿ ನಾನು ಇರಲಿಲ್ಲ, ಆದರೂ ನನ್ನ ಹೆಸರು ಸಿಕ್ಕಾಕೊಂಡು ನನ್ನ ಹೆಸರಿಗೆ ಹಾನಿಯಾಗುವಂತಹ ಕೆಲಸಗಳೇ ನಡೀತಾ ಇದೆ. ಹಾಗಾಗಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅನ್ನೋವಂಥದ್ದೇ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಹೌದಲ್ವಾ? ಕುಂಭರಾಶಿಯವರು ಸಾಧ್ಯ ಆದಷ್ಟು ದುರ್ಗೆಯನ್ನು ಆರಾಧನೆ ಮಾಡಿ. ದುರ್ಗತಿ ನಾಶಿನಿ ಅನ್ನುವಂಥದ್ದು ಉಲ್ಲೇಖ ಇದೆ. ದುರ್ಗತಿಗಳನ್ನು ನಾಶ ಮಾಡುವಂತಹ ಶಕ್ತಿ ಇರುವಂಥದ್ದು ದುರ್ಗೆಗೆ. ಹಾಗಾಗಿ ದುರ್ಗಾ ಸ್ತೋತ್ರಗಳನ್ನು ಪಾರಾಯಣ ಮಾಡುವಂಥದ್ದು ಅಥವಾ ದುರ್ಗಾ ಸೂಕ್ತವನ್ನು ಪಾರಾಯಣ ಮಾಡಿಸುವಂಥದ್ದು. ನಿಮ್ಮ ಸುತ್ತಮುತ್ತ ಪುರೋಹಿತರಿದ್ದರೆ ಅವ್ರಿಗೆ ಹೇಳಿ, ನಮ್ಮ ಮನೆಯಲ್ಲಿ 2 ಹೊತ್ತು ದುರ್ಗಾ ಸೂಕ್ತ ಪಾರಾಯಣ ಮಾಡಿಕೊಡಿ ಅಂತ. ಈ ಒಂದು ತಂತ್ರ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ತಂದುಕೊಡುತ್ತೆ. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ಮೀನರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ತಿಳಿಸೋದಾದರೆ? ಮೀನರಾಶಿಯವರು ಅನ್ಕೋತಾನೆ ಇರ್ತಾರೆ ನಮ್ಮ ರಾಶಿ ಲಾಸ್ಟ್ಗೆ ಬರೋದು ಅಂತ. ಆದರೆ ಸುದೀರ್ಘವಾಗಿ ಮಾತನಾಡ್ಬೋದು ಮೀನರಾಶಿ. ಯಾಕೆ ಗೊತ್ತಾ? ಶನೈಶ್ಚರನ ಸಂಯೋಗ ಅಲ್ಲೇ ಇರುವಂಥದ್ದು, ಅದಕ್ಕೆ ಗುರುವಿನ ಸಂಯೋಗ ಇರುವಂಥದ್ದು, ಅದರ ಜೊತೆಗೆ ಕುಜನ ಸಂಯೋಗ, ಸೂರ್ಯನ ಸಂಯೋಗ, ಎಷ್ಟು ಜನ ರೀ ಚತುರ್ಗ್ರಹ ಸಂಯೋಗ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ನೋಡಿ ಪಟ 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 ಅಂತ ಶುರುವಾಗುತ್ತೆ, ಮಧ್ಯಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಕೆಲವೊಂದು ಕೋನೇನೇ ಆಗ್ತಾ ಇಲ್ಲ ಗುರೂಜಿ. ನಿನ್ನೆ ನಮ್ಮ ಆಶ್ರಮದಲ್ಲಿ ಈ ಥರ ಗಣಪತಿ ಅನುಷ್ಠಾನ ಮಾಡಿಸ್ಕೊಡ್ತಾ ಇದ್ನಮ್ಮ. ಅವಾಗೊಬ್ರು ಹೇಳ್ತಾ ಇದ್ರು, ಮೀನರಾಶಿ ನಮ್ಮದು ಇವಾಗಿನ ಸಂಯೋಗ ಹೆಂಗಿದೆ ಅಂದರೆ ಕೆಲಸ ಶುರುವಾಗೋಯ್ತು, ಮಧ್ಯಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು, ಅಥವಾ ಕೊನೆಯೇ ಕಾಣ್ತಾ ಇಲ್ಲ. ಇನ್ನೊಂದೇನು ಗೊತ್ತಾ? ಎಷ್ಟೊಂದು ಜನ ಮೀನರಾಶಿಯವರು ಎಕ್ಸಾಮ್ ಬರೆದಿದ್ದಾರೆ, ರಿಸಲ್ಟ್ ಬರ್ತಾ ಇಲ್ಲ ಅವ್ರಿಗೆ. ಗೌರ್ಮೆಂಟ್ ಕೆಲಸಕ್ಕೋಸ್ಕರ ರಿಸಲ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಈ ಥರದ್ದೆಲ್ಲ ಸಂಯೋಗ ಶನಿ ಇದ್ದಾಗ ಹಾಗೇ ಆಗತ್ತೆ ರೀ. ಯಾಕೆ ಗೊತ್ತಾ? ನಿಮ್ಮ ಪೇಷನ್ಸ್ ಕಳ್ಕೊಬಾರ್ದು, ಪೇಷನ್ಸ್ ಕಳ್ಕೊಂಡು ಬೇರೆ ಏನೋ ದಾರಿಗೆ ಹೋಗಬೇಕು, ನಾವು ದಾರಿಗೆ ಬರಬಾರ್ದು ಅನ್ನೋವಂಥದ್ದೇ ಶನಿಯ ಸಂಯೋಗ ಇದ್ದರೆ ಇದೆಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ಸಮಾಧಾನವಾಗಿ
ಯೋಚಿಸಿ ಕೆಲಸ ಮಾಡುವುದರಿಂದ, ಅದರ ಜೊತೆಗೆ ವಿಶೇಷವಾಗಿ ಆರೋಗ್ಯದ ಕಡೆಗೆ ಯಾವಾಗಲೂ ಬಿದ್ದಂಥ ಪೆಟ್ಟು ಮೀನರಾಶಿಯವರಿಗೆ ಈಗ ನೋವು ತಂದು ಕೊಡುವಂತಹ ಕೆಲಸಗಳು ಮಾಡ್ತಾ ಇರುತ್ತೆ. ಸಾಧ್ಯ ಆದಷ್ಟು ಆಂಜನೇಯನ ಆರಾಧನೆ, ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಮನಸಾ ಸ್ಮರಾಮಿ ಅನ್ನುವಂತಹ ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯ ಪ್ರತಿದಿನ ಹೇಳ್ಕೊಳ್ಳುವಂಥ ಕೆಲಸ ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು. ಗುರುಜಿ, ಇನ್ನು ರಾಶಿಗಳ ಮೇಲೆ ಗ್ರಹಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೊನೆಯದಾಗಿ ತಿಳಿಸ್ತಾ ಹೋಗೋದು. ರಾಶಿಗಳು ಅನ್ನುವಂಥದ್ದು ಗ್ರಹಗಳು ಓಡಾಡುವಂತಹ ಜಾಗ. ಆ ಗ್ರಹಗಳಿಗೆ ಬೇರೊಂದು ಗ್ರಹಗಳು ಹೆಂಗೆ ಅಡ್ಡ ಬರುತ್ತೆ ನೋಡಿಮ್ಮ, ನೀವು ಗ್ರಹಣಗಳನ್ನು ನೋಡಿರ್ತೀರಿ, ಹೌದಲ್ವಮ್ಮ? ನೀವೇ ಹೇಳ್ತಾ ಇರ್ತೀರ ನ್ಯೂಸಲ್ಲಿ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಓದಿರ್ತೀರಿ, ಹೌದಲ್ವಮ್ಮ? ಅದೇ ರೀತಿಯಾಗಿ ಆ ಟ್ರಾಫಿಕ್ ಸಮಸ್ಯೆ ನೋಡಿ, ಬೇರೆ ಊರಿಂದ ಬೇರೆ ಕಡೆಗೆ ಹೋಗುವಾಗ ಟ್ರಾಫಿಕ್ ಆಗುತ್ತಲ್ಲ, ಅದೇ ಥರ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ಕೇಳಿ. ಜಾತಕಗಳಲ್ಲಿ ಗ್ರಹಗಳು ಹೆಂಗಿರುತ್ತೋ ಅದೇ ಥರ ಗೋಚಾರದಲ್ಲಿ ಗ್ರಹಗಳು ಓಡಾಡ್ತಾ ಇರುತ್ತೆ. ಅದೆರಡರ ಸಂಯೋಗ ನಮಗೆ ಏನು ಸೂಚಿಸುತ್ತೆ ಅನ್ನುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಅದರಲ್ಲೂ ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಇದನ್ನು ಸ್ಪಷ್ಟವಾಗಿ ನಿಮಗೆ ಈ ಕೆಲಸ ಆಗತ್ತಾ ಆಗಲ್ವಾ ಅನ್ನುವಂಥ ನಿರ್ಧಾರಕ್ಕೆ ಬರಬೇಕಂದ್ರೆ ನಾಡಿ ಜ್ಯೋತಿಷ್ಯವನ್ನು ಉಪಯೋಗಿಸಿಕೊಂಡು ಗ್ರಹಗಳ ಸಂಯೋಗದಿಂದ ಅದನ್ನು ನೋಡ್ಕೋಬಹುದಮ್ಮ. ಓಕೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ರಾಶಿಯ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಆಶ್ರಮದಲ್ಲಿ ನಿನ್ನೆ ನಡೆದಂಥ ಹರಿದ್ರ ಗಣಪತಿಯ ಅನುಷ್ಠಾನವನ್ನು ನಿಮಗೆ ವಾಹಿನಿಯ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ಅದನ್ನು ನೀವು ದರ್ಶನ ಮಾಡಿದ್ದೀರಿ. ಎಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಮ್ಮ. ಒಳ್ಳೆ ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ರಾಶಿ ಹಾಗೆ ಗ್ರಹಕ್ಕೆ ಇರುವಂತಹ ಸಂಬಂಧ ಜೊತೆಗೆ ಪರಿಣಾಮ ಏನು ಅನ್ನೋದಾಗಿ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.